ಹಾಯ್ ಫ್ರೆಂಡ್, ಕ್ಯೂಟೆಸ್ಟ್ ಚಾನಲಿಗೆ ಸ್ವಾಗತ. ಇವತ್ತು ನಾವು ಬೂದು ಕುಂಬಳಕಾಯಿ ಹಲ್ವ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೆ ಬೇಕಾದಂಥ ಸಾಮಗ್ರಿಗಳು: ಒಂದು ಅರ್ಧ ಬೂದು ಕುಂಬಳಕಾಯಿ ಇಷ್ಟು ದೊಡ್ಡದು, ನಂತರ ಒಂದು 7ರಿಂದ 8 ಚಮಚದಷ್ಟು ತುಪ್ಪ, ಒಂದು 100 ಗ್ರಾಮ್ ಅಷ್ಟು ಗೋಡಂಬಿ, ಒಂದು 1/4 kg ಸಕ್ಕರೆ, ಒಂದು 3ರಿಂದ 4 ಏಲಕ್ಕಿ. ಇದನ್ನು ಹೇಗೆ ಮಾಡಬೇಕಂತ ಹೇಳಿದರೆ, ಮೊದಲು ಈ ಕುಂಬಳಕಾಯಿನ ಚೆನ್ನಾಗಿ ತುರ್ಕೊಳ್ಬೇಕು. ಈ ರೀತಿ ಕುಂಬಳಕಾಯಿನ ತುರ್ಕೊಂಡು ಅದರ ನೀರನ್ನು ಈ ರೀತಿ ಹಿಂಡಿ ತಕ್ಕೊಳ್ಬೇಕು. ಇದನ್ನು ಹೀಗೆ ಸಪ್ರೇಟ್ ಮಾಡ್ಕೊಳ್ಬೇಕು. ಈ ರೀತಿ ಕುಂಬಳಕಾಯಿನ ತುರ್ಕೊಂಡು ನೀರು ತೆಗೆದಿಟ್ಕೊಳ್ಬೇಕು. ಗ್ಯಾಸನ್ನು ಹಚ್ಕೊಂಡು ಈ ರೀತಿ ಬಾಣಲಿಯನ್ನು ಇಟ್ಟುಕೊಂಡು ಅದೊಂಚೂರು ನೀರಿನಂಶ ಎಲ್ಲ ಹೋದ ನಂತರ ಅದಕ್ಕೆ ನಾವು ಒಂದು 7ರಿಂದ 8 ಚಮಚದಷ್ಟು ತುಪ್ಪನ ಹಾಕ್ಕೊಳ್ಬೇಕು. ತುಪ್ಪ ಹಾಕಬೇಕು. ನಾವು ಬೂದು ಕುಂಬಳಕಾಯಿ ಚೆನ್ನಾಗಿ ತುರಿದು ಅದನ್ನು ಹಿಂಡಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಈಗ ಹಾಕಬೇಕು. ನಿಧಾನವಾಗಿ ಹಾಕಬೇಕು, ಸೇರಿದ್ದ ಹಾಗೆ, ಯಾಕಂದರೆ ಅದರಲ್ಲಿ ನೀರಿನ ಅಂಶ ಇರೋದ್ರಿಂದ ಇದನ್ನು ನಿಧಾನವಾಗಿ ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಆ ತುಪ್ಪದ ಜೊತೆಗೆ ಕಲಿಸ್ಕೊಳ್ಬೇಕು. ಬೇಯಬೇಕಿಡಬೇಕು. ಅದ ನಂತರ ನಾವು ಈಗ ಚೆನ್ನಾಗಿ ಕಲಿಸ್ಬೇಕು. ನಾವು ಹಿಂಡ್ಕೊಂಡಿದ್ವಲ್ಲ, ಆ ನೀರನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡು ಒಂದು 10 ನಿಮಿಷ ಸಣ್ಣ ಉರಿಲಿ ಬೇಯಲಿಕ್ಕೆ ಇಡಬೇಕು. ಹೀಗೆ ಮಧ್ಯೆ ಮಧ್ಯೆ ಒಂದೊಂದು ಸಲ ತಿರ್ಸ್ತಾ ಇರಬೇಕು, ಬುಡ ಹಿಡಿದು ನೋಡ್ತಾ ಇರಬೇಕು. ಈಗ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕು, ಯಾಕಂದರೆ ಇದು ಡ್ರೈ ಆಗಿದೆ, ಬೇಯಲಿಲ್ಲ. ಇದನ್ನು ತುಪ್ಪದಲ್ಲೇ ಬೇಯಿಸ್ಬೇಕು. ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿ ಮತ್ತೆ ಚೆನ್ನಾಗಿ ಕಲಸಿ ತುಪ್ಪದಲ್ಲೇ ಇದನ್ನು ಬೇಯಿಸ್ಕೊಳ್ಬೇಕು. ಆಮೇಲೆ ಏಲಕ್ಕಿನ ನಾವು ತೋರಿಸಿದ ಏಲಕ್ಕಿನ ಹುಡಿ ಮಾಡಿ ಇಟ್ಕೊಂಡಿದ್ವಿ, ಅದು ಸಿಪ್ಪೆ ತೆಗೆದು ಅದನ್ನು ಹಾಕಿ ಮತ್ತೆ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ವಿ. ಇದು ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಬೇಕು. ಇನ್ನೊಂದು 2 ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈಗ ತುಪ್ಪ ಹಾಕಿದ್ಮೇಲೆ ಯಾವ ರೀತಿ ಬೇಯ್ತಿದೆ, ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಇದಕ್ಕೆ ಸಕ್ಕರೆ ಹಾಕಬೇಕು. ಒಂದು 150 ಗ್ರಾಮ್ ಅಷ್ಟು ಸಕ್ಕರೆ ಹಾಕಬೇಕು. ಸಕ್ಕರೆ ಹಾಕಿದ್ಮೇಲೆ ಇದನ್ನು ಈ ರೀತಿ ಸಕ್ಕರೆ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈ ರೀತಿ ಸಕ್ಕರೆ ಪಾಕ ಆಗುತ್ತೆ, ಸಕ್ಕರೆ ಪಾಕ ಬಿಟ್ಟು ಕೂಡ ಈ ರೀತಿ ಆಗುತ್ತೆ. ಹೀಗೆ ಚೆನ್ನಾಗಿ ಕಲಿಸ್ಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಬೇಕು, ಸಕ್ಕರೆ ಪಾಕ ಗಟ್ಟಿ ಆಗೋವರೆಗೆ. ನಂತರ ಇದಕ್ಕೆ ಗೋಡಂಬಿಗೆ ತುಪ್ಪ ಹಾಕಿ ಇದನ್ನು ಹುರ್ಕೊಂಡು ಚೆನ್ನಾಗಿ ಕೆಂಪಗಾಗಿ ಹುರ್ಕೊಳ್ಬೇಕು. ಗೋಡಂಬಿನ ಚೆನ್ನಾಗಿ ಈ ರೀತಿ ಹುರ್ಕೊಂಡಂತಹ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಂಥ ಗೋಡಂಬಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗ್ಯಾಸನ್ನು ಬಂದ್ ಮಾಡಿಕೊಂಡು ನಾವು ಹುರ್ಕೊಂಡಂತಹ ಗೋಡಂಬಿ, ತುಪ್ಪದ ಜೊತೆ ಹುರ್ಕೊಂಡಂಥ ಗೋಡಂಬಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಈಗ ರುಚಿಯಾದಂತಹ ಬೂದು ಕುಂಬಳಕಾಯಿ ಹಲ್ವ ರೆಡಿಯಾಗಿದೆ. ರುಚಿಯಾದಂತಹ ಬೂದು ಕುಂಬಳಕಾಯಿ ಹಲ್ವ ರೆಡಿಯಾಗಿದೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಾಯ್ತು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.